ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ನಾನಿವತ್ತು ನನ್ನ ಹತ್ರ ಇರುವಂತಹ ಬ್ಯಾಂಗಲ್ ಕಲೆಕ್ಷನ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೇನ್ಲಿ ಬ್ಯಾಂಗಲ್ ಕಲೆಕ್ಷನ್ಸ್ ಅಂತ ಅನ್ನೋದಕ್ಕಿಂತ ಬ್ಯಾಂಗಲ್ ಆರ್ಗನೈಸ್ ಹೇಗೆ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಈ ಒಂದು ಬ್ಯಾಂಗಲ್ ಆರ್ಗನೈಸರ್ನ ಪರ್ಚೇಸ್ ಮಾಡಿದ್ದು ನನಗೆ ತುಂಬಾನೇ ಹೆಲ್ಪ್ ಆಯಿತು. ಫಸ್ಟ್ ಎಲ್ಲ ಬ್ಯಾಂಗಲ್ದು ಸ್ಟ್ಯಾಂಡ್ ಇರುತ್ತಲ್ಲ ಆ ರೀತಿ ಯೂಸ್ ಮಾಡ್ತಿದ್ದೆ. ಸೊ ಅದು ಬಿದ್ದೋದಾಗ ಕೆಲವೊಂದಷ್ಟು ಬಳೆಗಳೆಲ್ಲ ಒಡೆದೋಗ್ಬಿಡ್ತಿತ್ತು ಮತ್ತೆ ಅದು ಸ್ಪೇಸ್ ಕೂಡ ಆಕ್ಯುಪೈ ಮಾಡ್ತಿತ್ತು. ಸೊ ಹಾಗಾಗಿ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಪರ್ಚೇಸ್ ಮಾಡಿದೆ. ಇದಂತೂ ಆರಾಮ್ಸೆ ಇಟ್ಕೋಬಹುದು, ಸ್ಪೇಸ್ ಆಕ್ಯುಪೈ ಮಾಡಲ್ಲ ಮತ್ತೆ ನೀಟಾಗಿ ಆರ್ಗನೈಸ್ ಮಾಡ್ಬೋದು. ನಮ್ಗೆ ಎಲ್ಲಾದ್ರೂ ಇಮಿಡಿಯೇಟ್ ಫಂಕ್ಷನ್ ಇದ್ದಾಗ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತಂದ್ರೆ ಬ್ಯಾಂಗಲ್ಸ್ ಗಳು ನೀಟಾಗಿ ಸಿಗಲ್ಲ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಅರೇಂಜ್ ಮಾಡೋದ್ರಿಂದ ಬೇಗ ರೆಡಿ ಆಗ್ಬೋದು, ಬೇಗ ನೀಟಾಗಿ ಎಲ್ಲ ಸಿಗುತ್ತೆ. ಸೊ ಇದಂತೂ ನಂಗೆ ತುಂಬಾನೇ ಹೆಲ್ಪ್ ಆಗ್ತಿದೆ. ಸೊ ಮತ್ತೆ ಇದನ್ನ ನಾನು ಪರ್ಚೇಸ್ ಮಾಡಿ 3 ಇಯರ್ಸ್ ಆಗಿದೆ, ಏನು ಡ್ಯಾಮೇಜ್ ಆಗಿಲ್ಲ. ನನ್ನ ಹತ್ರ ತುಂಬಾ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ ಅನ್ನೋ ತರ ಇಲ್ಲ, ಯಾಕೆಂದ್ರೆ ನಾನು ಸ್ಯಾರಿ ವೇರ್ ಮಾಡಿದಾಗ ಅಷ್ಟೇನೆ ಜಾಸ್ತಿ ಬ್ಯಾಂಗಲ್ಸ್ ನ ಯೂಸ್ ಮಾಡೋದು. ಸೊ ಹಾಗಾಗಿ ಕಡಿಮೆನೆ ನನ್ನ ಹತ್ರ ಬ್ಯಾಂಗಲ್ಸ್ ಇರೋದು. ಮದ್ವೆಗಿಂತ ಮುಂಚೆ ಕೆಲವೊಂದು ಬ್ಯಾಂಗಲ್ಸ್ ನ ಪರ್ಚೇಸ್ ಮಾಡಿದೀನಿ, ಮತ್ತೆ ಮದ್ವೆ ಟೈಮ್ ನಲ್ಲಿ ಮಾಡಿರೋದಷ್ಟೇನೆ. ಆಮೇಲೆ 5 ಇಯರ್ಸ್ ಆಯ್ತು ನಾನು ಯಾವ ಬ್ಯಾಂಗಲ್ ತಗೊಂಡೇ ಇಲ್ಲ. ಸೊ ಇದೆಲ್ಲ ನನ್ನ ಮದ್ವೆ ಟೈಮ್ ಅಲ್ಲಿ ಮತ್ತೆ ಮದ್ವೆಗಿಂತ ಮುಂಚೆ ಪರ್ಚೇಸ್ ಮಾಡಿದಂತ ಬ್ಯಾಂಗಲ್ಸ್ ಇದು.